ಮೊನ್ನೆ ಅರಸೀಕೆರೆಯಲ್ಲಿ ಒಂದು ಗಲಾಟೆ ಆಗಿದೆ. ಇಬ್ಬರ ಮಧ್ಯದಲ್ಲಿ ಒಬ್ಬ ಜೆಂಟ್ಸು ಮತ್ತು ಲೇಡಿ ನಮ್ಮ ನಗರಸಭಾ ಮಾಜಿ ಅಧ್ಯಕ್ಷರ ಮಗ ಹೋಗುವಾಗ ಸ್ವಲ್ಪ ಘರ್ಷಣೆ ಆಗಿ, ಆಮೇಲೆ ಅವತ್ತು ಶುಕ್ರವಾರ ಅಲ್ಲೇ ನಮಾಜಿನವರಿದ್ದರು, ಅವರು ಬಂದು ಗಲಾಟೆ ಸ್ವಲ್ಪ ಆಗಿದೆ. ಆ ಗಲಾಟೆನ ನಾವ್ಯಾರೂ ಒಪ್ಕೊಳಕ್ಕೆ ತಯಾರಾಗಿಲ್ಲ. ಗಲಾಟೆ ಅವರು ಒಬ್ಬರು ಲಾಯರ್ ಇದ್ದಾರೆ, ಅಡ್ವೊಕೇಟ್ ಇದ್ದಾರೆ, ಒಳ್ಳೆ ಹುಡುಗ ಕೂಡ. ಆದರೆ ಯಾಕೆ ಅವತ್ತು ಕೈ ಮೀರಿ ಹೋಯ್ತು ಆಯಿತು ಅಂತೇಳಿ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅವನು ಮಾಡಿದ್ದಾರೆ, ಅದನ್ನು ನಾವು ಒಪ್ಪಲಿಕ್ಕೆ ಆಗೋದಿಲ್ಲ. ತಪ್ಪೇನೆ. ಅವತ್ತು ಯಾರೇ ಮಾಡಿರಲಿ, ಅಲ್ಲಿ ನಡೆದಿರ್ತಕ್ಕಂಥ ಘಟನೆ ಇವ್ರದೇ ತಪ್ಪು ಅಂತ ಎಲ್ಲರೂ ಹೇಳ್ತಾರೆ. ತಪ್ಪೇನೆ. ಅವರು ಏನೇ ಮಾಡಲಿ, ಇವರು ಒಬ್ಬ ಲಾಯರ್ ಆಗಿ ಇದಕ್ಕೆ ಹೋಗಬಾರ್ದಾಯಿತು. ತಪ್ಪೇನೆ. ಅದರಲ್ಲೂ ಒಬ್ಬ ನಗರಸಭಾ ಅಧ್ಯಕ್ಷರ ಮಗ ಆ ರೀತಿ ವರ್ತನೆ ಮಾಡೋದನ್ನು ಸಮಾಜ ಒಪ್ಪೋದಿಲ್ಲ. ಆದರೆ ಮತ್ತೆ ಪುನಃ ಗಲಾಟೆ ನಡೆದಂಥ ಇಬ್ಬರೂ ಸೇರ್ಕೊಂಡು ರಾಜಿ ಸಂಧಾನ ಮಾಡಿಕೊಂಡು, ನಮ್ಮದು ರ್ಯಾಶ ಬಂದು ನೀವು ಅಂದ್ರಿ, ಏನೋ ಗಲಾಟೆ ಆಯಿತು, ಅನಿವಾರ್ಯ, ಬೇಡ, ನಾವು ಕೇಸ್ ಕೊಡಲ್ಲ, ನಾವು ತಪ್ಪಾಯಿತು ಅಂತ ಪೊಲೀಸ್ ಸ್ಟೇಷನ್ಗೆ ನಮ್ಮದು ರಾಜಿ ಆಗಿದ್ದೀವಿ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಬರ್ಕೊಟ್ಟು ಹೋಗಿದ್ದಾರೆ. ಇಬ್ಬರು ಬರ್ಕೊಟ್ಟಿದ್ದಾರೆ. ಆದರೆ ಇದನ್ನು ಬರ್ಕೊಟ್ಟಾದ್ಮೇಲೆ ಅಲ್ಲಿಗೆ ಸಾಮಾನ್ಯವಾಗಿ 2 ಜನ ಉಭಯತರು ರಾಜಿ ಆದಮೇಲೆ ಅದು ಕ್ಲೋಸ್ ಆಯಿತು. ಆಮೇಲೆ ಬಂದು ಪೊಲೀಸ್ನವರಿಗೆ ಕೆಲವು ಜನ ಮುಖಂಡರುಗಳು ಸುಮೋಟೋ ಕೇಸ್ ಹಾಕಿ, ಅಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ನಡೆದಿರೋದು, ನೀವು ಯಾರೇ ಕಂಪ್ಲೇಂಟ್ ಕೊಡಲಿ ಬಿಡಲಿ, ನೀವು ಸುಮೋಟೋ ಕೇಸನ್ನು ಹಾಕಬೇಕು ಅಂತೇಳಿ SP DC SP ಎಲ್ಲರೂ ಒತ್ತಾಯ ಮಾಡಿ ಕೇಸನ್ನು ಹಾಕ್ಸಿದ್ದಾರೆ. ಆಯಿತು, ಸಾರ್ವಜನಿಕರ ದೃಷ್ಟಿಯಿಂದ ಇಂಥ ಘಟನೆ ನಡಿಬಾರ್ದು ಅಂತೇಳಿ ಮಾಡಿದ್ದಾರೆ ಅಂತ ಕಾಣೋಣ. ಒಳ್ಳೆ ಏನೋ ಒಂದು ಬೆಳವಣಿಗೆ ಮಾಡಿದ್ದಾರೆ ಅಂತ ಕಾಣೋಣ. ಇನ್ನೆಲ್ಲ ಈ ಪುಣ್ಯಾತ್ಮರು ಹೋಗಿ ಎಲ್ಲವೂ ಸುಮೋಟೋ ಕೇಸ್ ಹಾಕಿಸ್ಲಿ, ಯಾರ್ಯಾರೋ ಹೊಡೆದಾಡ್ಲಿ, ಇಬ್ರು ಅವ್ರು ರಾಜಿ ಆಗ್ತೀವಿ ಅಂದ್ರೂ ಇವ್ರು ಹೋಗ್ಬಿಟ್ಟು ಕೇಸ್ ಪೊಲೀಸ್ನವ್ರು ಮಾಡಿದ್ರೆ ಸುಮೋಟೋ ಕೇಸ್ ಇವ್ರು ಮಾಡಿಸ್ಲಿ, ಅದು ನಾನು ಒಪ್ಕೊತೀನಿ. ಅದಾದಮೇಲೆ ಅವರಿಬ್ಬರು ರಾಜಿಯಾಗಿ ಹೋದ್ಮೇಲೆ ಇವರು ಮತ್ತೆ ಅದನ್ನ ಜಾತಿ ಸಂಘರ್ಷಕ್ಕೆ ಇಳಿಸ್ಕೊಂಡು, ಅವರು ಆ ಇದು, ಇವ್ರು ಇದು ಅಂತೇಳಿ ಜಾತಿ ಪಂಗಡನ ಮಾಡಿ ಅದನ್ನ ಬಂದಿ ಕರೆ ಕೊಟ್ಟು, ಅದನ್ನ ಏನೋ ಒಂಥರ ಜನಗಳಲ್ಲಿ ಕೆಟ್ಟ ಭಯದ ವಾತಾವರಣ ಸೃಷ್ಟಿ ಮಾಡುವಂಥದ್ದನ್ನು ಮಾಡಿದಾರಲ್ಲ, ಇದು ಖಂಡನೀಯ. ನಾವು ಮೊದಲಾಗಿರೋದನ್ನು ನಾವು ಒಪ್ಕೊಳ್ಳೋದಿಲ್ಲ. ಅವ್ರು ಮಾಡಿರೋದಕ್ಕೆ ನಮ್ಮ ಒಬ್ಬ ನಗರಸಭಾ ಅಧ್ಯಕ್ಷನೇ ಆಗಿರೋದ್ರಿಂದ, ಅವನ ಮಗನೇ ಆಗಿರೋದ್ರಿಂದ ಅದಕ್ಕೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ನಂದು ಇದಿಲ್ಲ, ತಕರಾರಿಲ್ಲ ಆ ವಿಚಾರದಲ್ಲಿ. ಆದರೆ ಅದಾದ ಮೇಲೆ ಯಾವುದೋ ಸಮಾಜ ಏನು ಮಾಡುತ್ತೆ, ಯಾರೋ ಇಬ್ಬರು ಗಲಾಟೆ ಮಾಡ್ಕೊಳಕ್ಕೆ ಇಡೀ ಸಮಾಜ ಬಂದಿರುತ್ತಲ್ಲಿ. ಈ ಕಡೆಯಿಂದ ಯಾರೋ ಗಲಾಟೆ ಮಾಡಿದ್ರೆ ಸಮಾಜ ಇಂಥವು ಯೋಸ್ ಬಿಡಿಸಿದ್ವಿ, ಯೋಸ್ ರಾಜಿ ಮಾಡಿದ್ದೀವಿ. ಗಲಾಟೆ ಸಮಾಜದ ಮಧ್ಯದಲ್ಲಿ ಯಾರು ಗಲಾಟೆ ಬೈದಾಡಿದ್ರು, ಏನೋ ಅನಿರೀಕ್ಷಿತ, ಅವ್ರು ಯಾವ ಕಮ್ಯುನಿಟಿ ಇವ್ರು ಯಾವ ಕಮ್ಯುನಿಟಿ ಗಲಾಟೆ ಮಾಡ್ಕೊಂಡಿದ್ದಾರೆ. ಮತ್ತು ಅವ್ರಿಗೆ ರಿಯಲೈಸ್ ಆಗಿ ನಾವು ರಾಜಿ ಆಗಿದ್ದೀವಿ ಅಂತ ಪೊಲೀಸ್ ಸ್ಟೇಷನ್ಗೆ ಬಂದು ಬರ್ಕೊಟ್ಟು ಹೋಗಿ ಇವರು ಪುನಃ ಅದನ್ನು ವಿಕೋಪಕ್ಕೆ ತಗೊಂಡೋಗುವಂಥ ಕೆಲಸ ಮಾಡಿದಾರಲ್ಲ, ಇದು ಖಂಡನೀಯ. ಇದನ್ನು ಮಾಡಬಾರ್ದು. ಯಾವತ್ತೂ ಬೆಂಕಿ ಹಚ್ಚೋ ಕೆಲಸ, ಬೆಂಕಿ ಉರಿಯೋ ಇದಕ್ಕೆ ಬೆಂಕಿ ಹಾಕೋದು ಒಳ್ಳೆಯದಲ್ಲ. ಇದನ್ನು ಈ ಅರಸೀಕೆರೆಯಲ್ಲಿ ಇದು ನಡೆಯಲ್ಲ. ಇಂಥದ್ದು 4-6 ಸಾರಿ ನಡೆದಿದೆ. ನಡೆದ್ರೂ ಜನ ಆ ಕೋಚ್ಗೆ ಹೋಗಲ್ಲ. ಎಲ್ಲರೂ ಒಳ್ಳೆ ಬಾಂಧವ್ಯದಲ್ಲಿದ್ದಾರೆ. ಆ ಸಮಾಜನೂ ಒಳ್ಳೆ ಬಾಂಧವ್ಯದಲ್ಲಿದ್ದಾರೆ.
ಗಣಪತಿ ಉತ್ಸವ ನಡೆಯುತ್ತೆ. ಎಲ್ಲ ಬಂದು ಅವರೇ ಹೂನಾರ ಹಾಕಿ ಅವರೇ ಎಲ್ಲರೂ ತಿಂಡಿ ಕೊಟ್ಟು ಕಾಫಿ ಕೊಟ್ಟು ಸತ್ಕರಿಸಿ ಬಹಳ ಗೌರವದಿಂದ ಕಾಣ್ತಾರೆ. ಅರಸೀಕೆರೆಯಲ್ಲಿ ಅಂಥ ಘಟನೆಗಳು ನಡೆಯೋದಿಲ್ಲ. ಎಲ್ಲರೂ ಒಂದು ಸೋದರ ಬಾಂಧವ್ಯದಲ್ಲಿದ್ದಾರೆ. ಯಾತಕ್ಕೆ ಇದನ್ನು ದೊಡ್ಡದು ಮಾಡ್ತೀರಿ? ಮಾಡಬೇಡಿ. ಇದರಿಂದ ಲಾಭ ಯಾರಿಗೂ ಇಲ್ಲ. ದೊಡ್ಡದಾಗಿ ಬೆಳೆದಷ್ಟು ನಗರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಇದನ್ನು ಮಾಡಬೇಡಿ. ಇದು ಯಾವ ಸ್ವಾರ್ಥ ಇದೆ, ಸ್ವಾರ್ಥಕ್ಕೋಸ್ಕರ ಏನೇನೋ ಮಾಡಕ್ಕೆ ಹೋಗ್ಬೇಡಿ. ಅವರು ಯಾವ ಭಾವನೆಯಿಂದ ಮಾಡಕ್ಕೆ ಹೋಗ್ತಿರೋ ಅದು ಒಳ್ಳೆಯದಲ್ಲ. ಇದನ್ನು ಕೈ ಬಿಡಿ. ಬಟ್ ಮೊದಲು ಮಾಡಿರೋದಕ್ಕೆ ನಾನು ವಿಷಾದಿಸಿದ್ದೀನಿ ಮತ್ತು ನಾನೇ ಅವ್ರ ಪರವಾಗಿ ಹೇಳಿದ್ದೀನಿ. ಇಂಥ ಘಟನೆ ಆಗಬಾರ್ದು. ಅದನ್ನು ನಾನೇ ವಿಷಾದಕ್ಕೆ ಹೇಳ್ತೀನಿ. ನಾನು ಅದರಲ್ಲೇನು ಯಾಕೆಂದರೆ ನಮ್ಮ ನಗರಸಭಾಧ್ಯಕ್ಷರ ಮಗ ಆಗಿರೋದ್ರಿಂದ, ಅವರು ಲಾಯರ್ ಆಗಿರೋದ್ರಿಂದ ಈ ಘಟನೆಗೆ ಮಾಡಿರೋದನ್ನು ನಾನು ಮಾಡಿದೆ. ಅವ್ರ ತಮ್ಮ ನಸುರುಲ್ಲಾ ಬಂದು ಭಾಳ ಇದಾಗಿ ಬಿಡಿಸಿದ್ದಾನೆ. ನಾನು ಹೇಳಿದೆ ಎಲ್ಲನೂ. ಆದ್ರೂ ಅಲ್ಲಿ 20-30 ಜನ ನಮಾಜ್ಗೆ ಓದಕ್ಕೆ ಬಂದಾಗ ಸ್ವಲ್ಪ ಅವತ್ತು ಶುಕ್ರವಾರ ನಮಾಜ್ ಇರುತ್ತಲ್ಲ, ಅವತ್ತು ಸ್ವಲ್ಪ ಅಲ್ಲಿ ಏರುಪೇರಾಗಿರೋದು. ಆ ಘಟನೆನ ನಾನು ಖಂಡಿಸ್ತೀನಿ. ಅದು ಒಳ್ಳೆಯದಲ್ಲ. ಆ ಭಾವನೆ ಅದು ಯಾರೇ ಬರಲಿ ಹಂಗೆ ನಡ್ಕೋಬಾರ್ದು ಅಂತಕ್ಕಂಥದ್ದನ್ನು ಹೇಳಿ, ಆಫ್ಟರ್ ವರ್ಡ್ಸ್ ಇವರೇನು ರಾಜಕೀಯ ರಂಗ ಮಾಡಿದ್ದಾರೆ, ರಾಜಕೀಯ ದೊಂಬರಾಟ ಮಾಡಿದ್ದಾರೆ. ಇದು ಸರಿಯಿಲ್ಲ. ಇದನ್ನು ನಾನು ಒಪ್ಪಲ್ಲ. ಇದು ಒಂದು ನಗರಕ್ಕೆ ಶೋಭೆ ತರ್ತಕ್ಕಂಥ ಕೆಲಸ ಅಲ್ಲ. ನಗರದ ಜನತೆಗೆ ಶೋಭೆ ತರ್ತಕ್ಕಂಥ ಕೆಲಸ ಅಲ್ಲ. ಎಲ್ಲರೂ ನಾವು ಬಂದಿದ್ದೀವಿ. ನಮ್ಮದು ಜಾತ್ಯತೀತ ರಾಷ್ಟ್ರ ಅಂತೇಳಿ ನಾವೆಲ್ಲ ಕರೆದಿರೋರು, ಅಂಬೇಡ್ಕರ್ ಕರೆದಿರೋದು. ಈ ದೇಶದಲ್ಲಿ ನಾವೆಲ್ಲ ಒಪ್ಕೊಂಡಿದ್ದೀವಿ. ನಾವೆಲ್ಲ ಒಂದು ಅಂತಕ್ಕಂಥದ್ದಿದೆ. ನಾವೆಲ್ಲ ಒಂದಾಗಿ ಬಾಳಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಇದೆ. ನಾವು ಆ ಸಂವಿಧಾನದ ಒಳಗೋಗಲ್ಲ. ಅದನ್ನು ಬಿಟ್ಟು ನಾವು ಯಾವುದೋ ಸಂಘರ್ಷನ ಮಾಡಿಕೊಂಡು ಒಂದು ಅರಾಜಕತೆನ ಅರಸೀಕೆರೆ ನಗರದಲ್ಲಿ ಮಾಡ್ತಕ್ಕಂಥದ್ದು ನನಗೇನು ಮನಸ್ಸಿಗೆ ಸಮಾಧಾನ ತರೋದಿಲ್ಲ. ನಾನು ಶಾಸಕನಾದ ಮೇಲೆ 20 ವರ್ಷಗಳ ಕಾಲದಲ್ಲಿ ಒಂದೇ ಒಂದು ಚಿಕ್ಕ ಗಲಾಟೆ ಆ ಗಣಪತಿನಲ್ಲಿ ನಡೀತು. ಅದಾದ ಮೇಲೆ ಮತ್ಯಾವ ಗಲಾಟೆ ನಡೆದಿಲ್ಲ. ನಾವೆಲ್ಲ ಒಂದು ಒಳ್ಳೆ ಬಾಂಧವ್ಯದಲ್ಲಿದ್ದೀವಿ. ಯಾರೇ ಆ ಸಮಾಜದಲ್ಲಿ ಅದ್ಮೀರ್ ನಡೆದ್ರು ನಾವು ಬುದ್ಧಿ ಹೇಳಿದ್ದೀವಿ. ಈ ಸಮಾಜಗಳಲ್ಲಿ ನಡೆದ್ರು ಬುದ್ಧಿ ಹೇಳಿದ್ವಿ. ಇಲ್ಲೂ ಯಾರು ಅಂತ ಇದಿಲ್ಲ, ಅಲ್ಲೂ ಯಾರು ಇರ್ತಿಲ್ಲ. ಸೋದರ ಬಾಂಧವ್ಯದಲ್ಲಿದ್ದಾರೆ. ಅದೇ ಮುಂದುವರಿಲಿ. ಯಾವುದೇ ಕಾರಣದಿಂದ ಇಂಥ ಘಟನೆನ ಇವರು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಬಾರ್ದು. ಇದನ್ನು ಅಲ್ಲಿಗೆ ಅವ್ರು ರಾಜಿ ಆದಮೇಲೆ ಕೈ ಬಿಡಬೇಕು.